ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗ ಒಂದು ಕ್ರೀಡಾಂಗಣ ಅದ. ಹೊಸದಾಗಿ ಕ್ರೀಡಾಂಗಣ ಮಾಡಿದ್ರು. ಅದು ಕ್ರೀಡಾಂಗಣದಾಗ ಆ ಕಡೊಂದು ರೋಡು ಈ ಕಡೊಂದು ರೋಡು, ಫುಲ್ ಹಂದಿಗಳು, ನಾಯಿಗಳು, ದನಗಳು, ಕುರಿಗಳು ಎಲ್ಲ ಓಡಾಡ್ತಾ ಇರ್ತೀವಿ. ಮಳಿ ಬಂತಪ್ಪ ಅಂತಂದ್ರ ಇಷ್ಟಿಷ್ಟು ನೀರು ನಿಂದಿರ್ತಿದ್ವು. ಅವಾಗ ನಾವು ಒಂದು 2-3 ಸರಿ ವಿಡಿಯೋಗಳು ಮಾಡಿದೆವು. ಇದು ಕ್ರೀಡಾಂಗಣ ಅದ, ಏನು ಬೇರೆ ಏನಾದ್ರೂ ಆದ ಅಂತ. ಅವೆಲ್ಲ ವಿಡಿಯೋ ನೋಡಿ. ವಿಡಿಯೋದಾಗ ನಾವೇನು ಹೇಳಿದೆವಪ್ಪ ಅಂತಂದ್ರೆ, ಇಡೀ ಕ್ರೀಡಾಂಗಣಕ್ಕೆ ಫಸ್ಟ್ ಕ್ಲಾಸ್ ಕ್ರೀಡಾಂಗಣ ಮಾಡ್ರಿ, ಕೂಡ್ಲಕ್ಕೆಲ್ಲ ಕುರ್ಚಿಗಳು ಹಾಕ್ರಿ, ಮತ್ತೆ 2 ಗೇಟ್ಗಳು ಮಾಡಬೇಕು, ಒಂದು ಬರ್ಲಾಕ ಒಂದು ಹೋಗ್ಲಾಕ, ಮತ್ತೆ ಕುಡಿಲಾಕ ನೀರಿನ ವ್ಯವಸ್ಥೆ ಆಗಬೇಕು, ವಾಚ್ಮಿನ್ ಒಬ್ಬರಿಲ್ಲ ಇಬ್ಬರು ಇರಬೇಕು ಅಂತ ಮಾಡಿ ಹೇಳಿದ್ವಿ. ಈಗ ಕ್ರೀಡಾಂಗಣ ಸೂಪರ್ ಆಗಿ ಮಾಡ್ಯಾರ. ಇಲ್ಲಿ ಎಲ್ಲಾ ತರದ ಆಟಗಳು ಆಡ್ತಾರ. ಮತ್ತು ವರ್ಷ RR ಚಾಂಪಿಯನ್ ಟ್ರೋಫಿ ಸೀಸನ್ 1 ಸೀಸನ್ 2 ಅಂತ ಅವ್ರು ತುಂಬಾ ಅದ್ಭುತವಾಗಿ ಆಟ ಆಡಿಸ್ಲತ್ತಾರ. ಇಲ್ಲಿ ಒಂದು ಏನು ವಿಷಯ ಆಗ್ಯದ ಅಂದ್ರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಈಗ ನೋಡ್ಲತ್ತಿರಲ್ಲ ನೀವು, ಸೇಡಂ ಕ್ರೀಡಾಂಗಣ ಕಂಪೌಂಡ್ ಅದಲ್ಲ, ಕಂಪೌಂಡ್ ಲಿಂತ ಇವೆಲ್ಲ ನೀರುಗಳು ಬಂದು ಈ ತರ ಜಮಾ ಆಗ್ತವೆ. ಇಲ್ಲಿ ನೋಡ್ರಿ ನೀರುಗಳು ಎಲ್ಲ ಚರಂಡಿ ನೀರು, ಬಚ್ಚಲ್ ನೀರು ಎಲ್ಲ ಜಮಾ ಆಗಿ ಈ ನೀರು ಸೀದಾ ಸ್ಟೇಡಿಯಂ ಒಳಗೆ ಹೊಂಟ್ಬಿಟ್ಟವು. ಸೀದಾ ಸ್ಟೇಡಿಯಂದಾಗ ಹೊಂಟವ. ಬರ್ರಿ ನೋಡ್ರಿ ಇದು ಹೆಂಗದ. ಆ ಕಡೆ ಬಂದು ಹಿಂಗ ಈ ತರ ಇಲ್ಲೊಂದು ಪೈಪ್ ಅದ, ಅಲ್ಲಿ ಪೈಪ್ ಅವ. ಫುಲ್ ಸ್ಟೇಡಿಯಂ ಒಳಗೆ ಕಲೆಕ್ಷನ್ ನೀರೆಲ್ಲ ಒಳಗೆ ಬಂದ್ಬಿಡ್ತಾವ. ಈಗ ಹಿಂಗೆ ತೋರಿಸ್ಬೋದು, ಇದು ತೋರಿಸ್, ಇದು ನೋಡ್ರಿ ಸ್ಟೇಡಿಯಂ ಒಳಗೆ ಚರಂಡಿ. ನೀವೆಲ್ಲ ನೋಡ್ಲತ್ತಿರಲ್ಲ ಸ್ಟೇಡಿಯಂ ಹಿಂದೆ ಕಟ್ ಮಾಡ್ಬೋದು. ಹಿಂದೆ ಚರಂಡಿ ಅದ. ಇದೇನು ರೋಡ್ ಅದ ಏನು ಚರಂಡಿ ಅದ ನಮಗಂತೂ ಗೊತ್ತಿಲ್ಲ. ಇದು ಕಂಪೌಂಡ್ ಏನು ಇಲ್ಲಿರ್ಬೇಕಾಗಿತ್ತ. ಆಲ್ರೆಡಿ ಈಗ ಒಂದು ದೊಡ್ಡ ಕಂಪೌಂಡು ಇಲ್ಲಿ ಪೂರ ಅಲ್ಲಿ ತನಕ ಕಟ್ಟಾರ. ಇಲ್ಲೆಲ್ಲ ಮನಿದವ್ರು ಪೈಪ್ ಬಿಟ್ಟು ಚರಂಡಿದ ಇದು ನೀರು ಸ್ಟೇಡಿಯಂದಾಗ ಬಿಡ್ಲತ್ತಾರ. ಇನ್ನೂ ಒಂದು ಏನಾಗ್ತದೆ ಅಂದ್ರೆ, ಇವೇನು ಮನಿಗಳು ಅವಲ್ಲ, KV ಕಾಲೋನಿ ಅಂತಾರೆ, ಹಳಿ KV ಕಾಲೋನಿ. ಅಲ್ಲಿ ಈ ಮನಿಗಳ ಎದುರು ಒಂದು ಸೂಪರ್ ಆಗಿ ರೋಡ್ ಮಾಡಿ ಚರಂಡಿ ಮಾಡ್ಯಾರ. ಸೂಪರ್ ಮಾಡ್ಯಾರ. ಇವು ಏನ್ ನೋಡ್ಲತ್ತಿರವಿಲ್ಲ, ಇವು ನೀರು ಹೊಂಟಾವಲ್ಲ, ಇವೆಲ್ಲ ಕಲೆಕ್ಷನ್ ಆ ಚರಂಡಿಗೆ ಇವರು ಕೊಡ್ಬೇಕು. ಅವಾಗ ಕ್ರೀಡಾಂಗಣದಾಗ ನೀರು ಬರಲ್ಲ. ಕ್ರೀಡಾಂಗಣ ಬಂದು ಈ ತರ ಗಲೀಜ್ ಆಗ್ಯದ. ದಯವಿಟ್ಟು ಆ ಕಡೆ ಒಳ್ಳೆ ರೋಡ್ ಮಾಡ್ಯಾರ. ಆ ರೋಡ್ ಆಗಲ್ಲ, ರೋಡ್ ಬಗಲಾಗೆ ಚರಂಡಿ ಮಾಡ್ಯಾರ, ಅಲ್ಲಿ ಕಲೆಕ್ಷನ್ ಕೊಡ್ಬೇಕು. ಅವಾಗ ಇಲ್ಲಿ ನೀರು ಸ್ಟೇಡಿಯಂ ಒಳಗೆ ಬರಲ್ಲ. ಮತ್ತೆ ಸ್ಟೇಡಿಯಂ ಹೆಂಗಾದ್ರು ಬಿಡಿ ತೋರಿಸ್ತೀನಿ ಮೇಲವರಿಗೆ. ಫಾಸ್ಟ್ ಹೋಗ ಅಲ್ಲಿಗೆ ನೋಡ್ರಿ. ನಮ್ ತಾಲೂಕಾ ಕ್ರೀಡಾಂಗಣ, ಒಂದು ತಾಲೂಕಾ ಕ್ರೀಡಾಂಗಣ ಇಷ್ಟು ಭಾರಿ ಆಗ್ಯದ. ಮೊದಲು ಹೆಂಗಿತ್ತಪ್ಪ ಅಂತಂದ್ರ, ಇಲ್ಲೆಲ್ಲ ಹುಡುಗರು ಬಂದ್ ಕೇಸಿ ಅದು ಇದು ಕುಡಿದು ಆರಾಮ್ ಬಾಟಲ್ ಗೀಟಲ್ ಎಲ್ಲ ಹೊಡೆದ್ ಕೇಸಿ ಅಲ್ಲಿ ಇಲ್ಲಿ ಹಾಕಿ ಹೋಗ್ತಿದ್ರು. ಅವಾಗ ನಾವು ಬಂದು ಒಂದು ವಿಡಿಯೋ ಮಾಡಿ ಸೇಡಂ ತಾಲೂಕಾ ಕ್ರೀಡಾಂಗಣದಾಗ ಈ ತರ ಗಲೀಜ್ ಮಾಡ್ಲತ್ತಾರ, ವ್ಯವಸ್ಥೆ ಈ ತರ ಆಗ್ಯದ ಅಂತ ಎಲ್ಲ ಬಾಟಲ್ಗಳು ಕಸ ಎಲ್ಲ ಅವ್ರಿಗೆ ತೋರಿಸಿದಾಗ ನಮ್ಮ ಸೇಡಂ ತಾಲೂಕದ PSI ಸಾರ್ ಅವರು ಇಲ್ಲಿ ಪೊಲೀಸರಿಗೆ ಒಂದು 4-5 ದಿವಸ ಕಂಟಿನ್ಯೂ, ಒಂದು ವಾರ 15 ದಿವಸ ಬಿಟ್ಟು ಎಲ್ಲ ಸರ್ಚ್ ಮಾಡಿದ್ರು. ಸರ್ಚ್ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಯಾರು ಇಲ್ಲಿ ಬರಲಾಗ. ಈಗ ನೀವೇನ್ ನೋಡತ್ತಿರಲ್ಲ ತಾಲೂಕದಾಗ, ಬರ್ರಿ ನಿಮಗೆ ತೋರಿಸ್ತೇನೆ.
ಫಸ್ಟ್ 10 ವರ್ಷము ನೋಡ್ಲತ್ತಿರಲ್ಲ, RR ಚಾಂಪಿಯನ್ ಟ್ರೋಫಿ ಸೀಸನ್ ಫಸ್ಟ್ ಒಂದು ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು. ಈಗ 2 ಮಾಡ್ಯಾರ, ಸೂಪರ್ ಆಗಿ ಆಟ ಆಡ್ಲತ್ತಾರ. ಎಲ್ಲಾ ಕ್ರೀಡಾ ಪ್ರೇಮಿಗಳು ಇಲ್ಲಿ ಬಂದು ಆಟ ಆಡ್ಲತ್ತಾರ ಕ್ರಿಕೆಟ್. ಅದೇ ರೀತಿ ನೋಡ್ರಿ ಎಷ್ಟು ಸೂಪರ್ ಆಗಿ ಮಾಡ್ಯಾರ ನೋಡ್ರಿ. ಈ ತರ ಎಲ್ಲ ಒಂಥರ ನಾವು ನಮ್ಮ ತಾಲೂಕದಾಗ ಇದ್ದೀವೋ, ಏನ್ ದೊಡ್ಡ ಸಿಟಿ ಹೈದರಾಬಾದ್, ಬೆಂಗಳೂರು, ಮೈಸೂರ್ನಾಗ ಇದ್ದೀವೋ, ಆ ತರ ನಮಗೊಂಥರ ಖುಷಿ ಅನಿಸ್ಲತ್ತದ ನೋಡ್ರಿ. ಈಗ ಅಲ್ಲಿ ನೋಡ್ರಿ ಎಷ್ಟು ದೊಡ್ಡ ಪೋಸ್ಟರ್ ಹಾಕ್ಯಾರ, ಇವೆಲ್ಲ ಫೋಟೋಗಳು ಹಾಕ್ಯಾರ. ಎಲ್ಲ ನಮ್ ಸೇಡಂ ತಾಲೂಕದವ್ರು ಯಾರೆಲ್ಲರೂ. ಮತ್ತೆ ಯಾವಾಗ ಕ್ರಿಕೆಟ್ ಸ್ಟಾರ್ಟ್ ಆಗ್ತದಲ್ಲ, ಏನ್ ಕ್ರಿಕೆಟ್ ಪ್ಲೇಯರ್ಗಳು ಇರ್ತಾರಲ್ಲ ಆಟ ಆಡೋರು, ಅವರೆಲ್ಲ ಇಲ್ಲಿ ಕುಂತಿರ್ತಾರೆ. ಯಾರ್ಯಾರು ಆಟ ಆಡ್ಲಕ್ ಹೋಗಿರ್ತಾರ, ಔಟ್ ಆದ್ರ ಅಂದ್ರೆ ಪ್ಲೇಯರ್ಗಳು ಹೋಗ್ತಾರ, ಹೋಗಿ ಆಟ ಆಡ್ತಾರ, ಬರ್ತಾರ. ಈಗ ಇದು ಬಗಲ ಹಾಗೆ ಒಂದು ಸೂಪರ್ ವಾಲಿಬಾಲ್ ಇದಾದ ಗ್ರೌಂಡ್, ಅದು ಸಣ್ಣ ವಾಲಿಬಾಲ್ ಆಡ ಸಲಕ್ಕಾಗಿ ಮಾಡ್ಯಾರ, ಅದು ಸೂಪರ್ ಆಗ್ಯದ. ಈ ತರ ಒಳ್ಳೆ ವ್ಯವಸ್ಥೆ ಕ್ರೀಡಾಂಗಣ ಅಂತೂ ಮಾಡ್ಯಾರ. ಮಾಡಿದ್ಮ್ಯಾಗ ಏನಾಗ್ಯದಪ್ಪ ಅಂತಂದ್ರೆ, ಅವು ನೀರು ಕ್ರೀಡಾಂಗಣ ಒಳಗೆ ಯಾಕೆ ಬರ್ಬೇಕು, ಅವು ನೀರು ಕ್ರೀಡಾಂಗಣದ ಬರ್ಲಾರ್ದಂಗ ನಾವು ಅವ್ರು ಮಾಡ್ಬೇಕು. ಮತ್ತೇನಾಗ್ಯದಪ್ಪ ಅಂದ್ರೆ, ಇಲ್ಲಿ ಸಾವಿರಾರು ಜನ ಬರ್ತಾರ, ದೊಡ್ಡೋರು ಸಣ್ಣೋರು ಬಹಳ ಮಂದಿ ಬರ್ತಾರ. ಒಳ್ಳೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕು. ಸಾರ್ವಜನಿಕರಿಗೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಆಗ್ಬೇಕು. ಕಂಪಲ್ಸರಿ ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಒಬ್ರು ವಾಚ್ಮನ್ ಇರ್ಬೇಕು. ರಾತ್ರಿಲಿಂತ ಬೆಳಿಗ್ಗೆ 6-7 ಗಂಟೆ ತನಕ ಒಬ್ರು ವಾಚ್ಮನ್ ಇರ್ಬೇಕು. ಮತ್ತ 4 ಸೈಡ್ ದೊಡ್ಡ ದೊಡ್ಡ CC ಕ್ಯಾಮ್ರಾಗಳು ಹಾಕಬೇಕು. ಅವಾಗ ಯಾರು ಗ್ರೌಂಡಿನಾಗ ಬಂದು ಏನು ಕೆಟ್ಟ ಚಟವಟಿಕೆಗಳು ಮಾಡಲ್ಲ. ದಯವಿಟ್ಟು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ಈ ಕ್ರಿಕೆಟ್ ಸೀಸನ್ ನಡೆದದ, ಸೂಪರ್ ಆಗಿ ಆಟ ಆಡಿಸ್ಲತ್ತಾರ, ಮಸ್ತಾಗಿ ನಡೆದದ. ಅದೇ ರೀತಿ ಮತ್ತೆ ಬೇರೆ ಬೇರೆ ಆಟಗಳು ಬಂದು ಇಲ್ಲಿ ಆಡ್ತಾರ, ವಾಕಿಂಗ್ ಮಾಡ್ತಾರ, ರನ್ನಿಂಗ್ ಮಾಡ್ತಾರ. ಈ ಕಾಂಪೌಂಡ್ ಲಿಂತ ನಮ್ಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಫುಲ್ KB ಕಾಲೋನಿ ಬಗಲ ಕಾಂಪೌಂಡ್ ಅದಲ್ಲ, ಅವು ನೀರೆಲ್ಲ ಸೀದಾ ಸ್ಟೇಡಿಯಂದಾಗೆ ಬಿಡ್ಲತ್ತಾರ. ದಯವಿಟ್ಟು ಸರ್ಕಾರದವರಾಗ್ಲಿ ಸಂಬಂಧಪಟ್ಟವರಾಗ್ಲಿ ಬಂದು ಅವ್ರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಈ ಕಲೆಕ್ಷನ್ ನೀವೇನ್ ಸ್ಟೇಡಿಯಂದಾಗ ಕೊಟ್ಟಿರಲ್ಲ, ಆ ಕಡೆ ರೋಡ್ ಮಾಡ್ಯಾರ, ಸೂಪರ್ ಆಗಂತ ಚರಂಡಿ ಮಾಡ್ಯಾರ. ಆ ಕಲೆಕ್ಷನ್ ಈ ಕಡೆ ನೀರು ಬರವು ಆ ಕಡೆ ಕೊಡ್ಬೇಕು, ಅವು ನೀರೆಲ್ಲ ಆ ಕಡೆ ಹೋಗ್ಬೇಕು. ಇದು ಸ್ಟೇಡಿಯಂ ನೀಟ್ ಆಗಿರ್ತದ, ಸ್ವಚ್ಛವಾಗಿರ್ತದ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೇಡಂ.